ಯಾಕಂದರೆ ಈ ವಿದ್ಯಾಪತಿ ಅವ್ರು ಬರೆದಿದ್ದೆ ನನಗೋಸ್ಕರ. ಸೊ ನಾನು ಒಪ್ಕೊಳ್ಳೇಬೇಕಿತ್ತು. ನಾನು ಈ ಮುಂಚೆ ಇಕ್ಕಟ್ ಸಿನಿಮಾನ ಅದೇ ಸೇಮ್ ಡೈರೆಕ್ಟರ್ಸ್ ಜೊತೆ ನಾನು ಕೆಲಸ ಮಾಡಿದ್ದೆ. ಸೊ ನನಗೆ ಗೊತ್ತಿತ್ತು ಅವ್ರು ಎಂಥ ಒಳ್ಳೆ ಟೆಕ್ನಿಷಿಯನ್ಸ್ ಅಂತ. ಸೊ ಬಂದು ಈ ಥರದ್ದೊಂದು ಒನ್ಲೈನರ್ ಹೇಳಿದಾಗ ನನಗೆ ಬೇಡ ಅಂತ ಅನ್ನೋಕ್ಕೆ ಆಗಲಿಲ್ಲ. ಸೊ ಪಾತ್ರದ ಆಮೇಲೆ ಈ ಒಂದು ಇಕ್ಕಟ್ ಸಿನಿಮಾದಲ್ಲಿ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಡೈರೆಕ್ಟರ್ಸ್ಗೆ, ನೀವು ಒಳ್ಳೆ ನನ್ನ ಅಂಕಲ್ ಥರ ತೋರಿಸಿದ್ದೀರಾ ಅಂತ ನಾನು ಅವ್ರು ಯಾವಾಗಲೂ ರೇಗಿಸ್ತಾ ಇದ್ದೆ ನಮ್ಮ ಡೈರೆಕ್ಟರ್ಸ್ಗೆ. ಅದಕ್ಕೆ ಅವರು ಈ ಸಿನಿಮಾದಲ್ಲಿ ಆಯಿತು ಬನ್ನಿ ಇನ್ನೊಂದು ಈ ಸಿನಿಮಾ ಮಾಡೋಣ, ಒಬ್ಬ ಕಮರ್ಷಿಯಲಿ ಹೀರೋ ಏನೇನೆಲ್ಲ ಮಾಡ್ಬೋದು ಅದನ್ನೆಲ್ಲ ನಿಮ್ಮ ಕೈಲಿ ಮಾಡಿಸ್ತೀವಿ, ಚೆನ್ನಾಗಿರೋ ಬಟ್ಟೆ ಹಾಕಿಸ್ತೀವಿ, ಆಯಿತಾ, ಆ್ಯಕ್ಷನ್ ಮಾಡಿಸ್ತೀವಿ, ಕಾಮಿಡಿ ಮಾಡಿಸ್ತೀವಿ, ಎಲ್ಲನೂ ಮಾಡಿಸ್ತೀವಿ ಬನ್ನಿ ಅಂತ ಅವರು ನಮ್ಗೆ ಹೇಳ್ತಿದ್ದು. ಸೊ ಹಾಗೆ ಅಂದರೆ ಈ ಸಿನಿಮಾದ ಎಲ್ಲ ಥರ ಐ ಮೀನ್ ಈ ಕ್ಯಾರೆಕ್ಟರ್ ಗ್ರಾಫ್ ಇದೆಯಲ್ಲ, ಇದರಲ್ಲಿ ಎಲ್ಲ ಇದೆ. ಹ್ಯೂಮರ್ ಇದೆ, ಒಂದು ಸೀರಿಯಸ್ನೆಸ್ ಇದೆ ನೋಡಿ, ಈಗೇನು ಆ್ಯಕ್ಷನ್ ಇದೆ, ಎಮೋಷನ್ಸ್ ಇದೆ, ಒಂದು ಒಳ್ಳೆ ಏನು ಪವರ್ ಪ್ಯಾಕ್ಟ್ ಪಾತ್ರ ಇದೆ. ಒಬ್ಬ ಸೂಪರ್ ಸ್ಟಾರು ಪತಿ ಆಗೋದೇನು ಅಷ್ಟು ಈಸಿ ಅಲ್ಲ. ಯಾಕಂದರೆ ಸಿನಿಮಾದಲ್ಲಿ ಆಲ್ರೆಡಿ ಅವಳು ಸೂಪರ್ ಸ್ಟಾರ್ ಆಗಿರ್ತಾಳೆ, ಯಾರು ವಿದ್ಯಾ. ಸೊ ಅವಳನ್ನು ನಾನು ಪಟಾಯಿಸಿ ಮದುವೆ ಆಗೋದಿದೆಯಲ್ಲ, ಅದು ಚೆನ್ನಾಗಿದೆ ಆ ಪೋರ್ಷನ್. ಬಟ್ ಅದನ್ನ ಅದು ಥಿಯೇಟ್ರಿಗೆ ಬೇಗ ಬರಬೇಕು, ಲೇಟಾಗಿ ಬರೋಕ್ಕೆ ಹೋಗ್ಬಿಡಿ. ಯಾಕಂದರೆ ಫಸ್ಟ್ 5 ಮಿನಿಟ್ಸಲ್ಲಿ ಆ ಪಾರ್ಟ್ ಮುಗಿದೋಗುತ್ತೆ. ಅದು ತುಂಬ ಚೆನ್ನಾಗಿದೆ ಆ ಪಾರ್ಟು. ನಾನು ಹೇಗೆ ಪಟಾಯಿಸಿ ಮದುವೆ ಆದೆ ಅಂತ, ವಿದ್ಯಾಪತಿ ಹೇಗಾದೆ ಅಂತ.